ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು. ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಇದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ. ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬಿಡಿ. ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದರೆ, ಅಷ್ಟು ಜನನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು, ಅದಕ್ಕಿಂತ ಹೀನಾಯಕವಾಗಿ ನಿಮ್ಮನ್ನು ಹೊಡೆದಾಕ್ತಾರೆ. ನಿಮ್ಮ ಉದ್ದೇಶ, ಹೊಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ, ಅರ್ಥ ಆಗೋಕ್ಕೂ ಸಾಧ್ಯ ಇಲ್ಲ. ಮನುಷ್ಯರಾದವರಿಗೆ ಅರ್ಥ ಆಗಲ್ಲ ಅದು. ಸೊ ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ. ಯಾಕಂದರೆ ನಿಮ್ಮ ಹೆಸರು ಹೊರಗಡೆ ಬಂದಿದ್ದಿನ ಏನು ನಡೆಯುತ್ತೆ ಅದನ್ನು ಖಂಡಿತವಾಗ್ಲೂ ಯಾರೂ ತಡೆಯೋಕ್ಕಾಗಲ್ಲ. ಬಟ್ ನಿಮಗೆ ಮನಸ್ಸು ಬಂತಲ್ಲ, ಆ ಮೂರ್ತಿನ ಹೊಡೆಯೋಕ್ಕಿಂತ ಮುಂಚೆ ಒಂದು ಸಲ ನೀವು ಯೋಚನೆ ಮಾಡಿದರೆ ಗೊತ್ತಾಗಿರೋದು, ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಮಾಡೋ ಕೆಲಸನೇ ಅಲ್ಲ ಅದು. ಎಂಥವ್ರು ಮಾಡೋದು ಅಂದರೆ ಅದು ಬಾಯಿಂದ ಇವಾಗ ಹೇಳಕ್ಕೆ ಹೋದ್ರೆ ಸೆನ್ಸಾರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಗಾಕೊಂಡಿರೋ ಹಾಗೆ ನೋಡ್ಕೊಳ್ಳಿ. ಹೆಸರು ಗೊತ್ತಾಗಿದ್ದೀನ ದಯವಿಟ್ಟು ದೇಶ ಬಿಟ್ಟು ಓಡೋಗ್ಬಿಡಿ. ಇದು ನಾನು ನಿಮಗೆ ಕೊಡ್ತಾರೆ ಅಡ್ವೈಸು ಸರ್. ಆ ಮೂರ್ತಿ ಅದೇನು ಬಿಡಿ, ಅದರ ಅಪ್ಪನಾಗಿ ಇನ್ನೊಂದು ಮೂರ್ತಿ ಕಟ್ತೀವಿ ನಾವು, ಅದು ಬೇರೆ ವಿಚಾರ. ಸಿಗಾಕೋಬಿಡಿ.